guys, welcome back to my YouTube channel. ಸೊ ಗೈಸ್, ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟಿಂದ ನಾನು ಅದನ್ನ ವಿಡಿಯೋನ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಹಂಗೆ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ಟಿಫನ್ ಎಲ್ಲ ಆಯಿತು, ಮತ್ತು ಇವತ್ತು ನಮ್ಮ ದೊಡ್ಡಮ್ಮನ ಬರ್ಡೇ ಕೂಡ ಇದೆ. ಸೊ ಅವರು ಕೂಡ ಸಂಜೆ ಬರ್ತಾರೆ. ಸೊ ಯಾವುದೇ ಥರ ಗ್ರ್ಯಾಂಡಾಗಿ ನಾವು ಏನು ಮಾಡೋದಿಲ್ಲ, ಸಿಂಪಲಾಗಿ ಕೇಕ್ ಕಟ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ನೋಡುವ, ಅವರು ಬರ್ತಾರೆ. ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು ಗೈಸ್. ಇಲ್ಲಿ ನೋಡಿ, ಈ ಪಾಟ್ ಎಲ್ಲ ರೆಡಿ ಮಾಡ್ತಿದ್ದಾಳೆ ಇವತ್ತು ನಮ್ಮ ಅಕ್ಕ. ಆ್ಯಂಡ್ ಇಲ್ಲಿ ನೋಡಿ ಯಾವ ತಿಥಿ ಮಾಡಿದ್ದಾಳೆ ಇದನ್ನೆಲ್ಲನೂ. ಸೊ ಇವಾಗ ಎಲ್ಲ ಅಲ್ಲಿ ಬರಕ್ಕೆ ಹೋಗಿದ್ದಾರೆ ಗಿಡಗಳು. ಸೊ ಗಿಡಗಳು ಕೂಡ ಎಲ್ಲಿ ಅಂಕಲ್ ಗಿಡ? ಓ, ಎಲ್ಲ ಆ ಕಡೆ ಹೋಗ್ಬಿಟ್ಟಿದ್ದಾರೆ, ಕಾಣಿಸ್ತಾ ಇಲ್ಲ. ತಗೊಂಡ್ಬರ್ತಾರೆ, ತೋರಿಸ್ತೀನಿ ನಿಮ್ಗೆ. ನೋಡಿ ನಮ್ಮ ರಿಯೋ ಯಾವ ತರ ಕೂತಿದ್ದಾನೆ. ಇವಂದ್ರೆ ಆರಾಮ್ ಗೈಸ್, ಇವನ್ ಲೈಫೇ ಆರಾಮ್. ನೋಡಿ ಈಗ ಪಾಟ್ ಎಲ್ಲ ತಗೊಬಂದು ಶಿಲ್ಪ ಎಲ್ಲದಕ್ಕೂ ರೆಡಿ ಮಾಡ್ತಾ ಇದ್ದಾಳೆ. ಫುಲ್ ಮೆಸ್ ಆಗಿದೆ, ಇದೆಲ್ಲ ಜಾಗನೇ ಫುಲ್ ಮೆಸ್ ಆಗಿದೆ. ನೋಡಿ ಕಾವ್ಯ ಎಷ್ಟು ಪಾಟ್ ಇದೆ ಅಂದ್ರೆ, ಇವ್ರ ಮನೆ ಹತ್ರ ಇಡಕ್ಕೆಲ್ಲ ಜಾಗ ಚೆನ್ನಾಗಿತ್ತು. ಬಟ್ ಏನಂದ್ರೆ ಇಲ್ಲಿ ಸ್ವಲ್ಪ ಜಾಗ ಅಂದ್ರೆ ಪಾಟ್ ಇಡಕ್ ಕಷ್ಟ. ಗೈಸ್ ನೋಡಿ ಗೈಸ್, ಹೆಂಗೆ ಗೊಣ್ಣೆ ಎಲ್ಲ ಸುರಿಸ್ಕೊಂಡು ಅವನಿತ್ತು. ಸೊ ಗೈಸ್ ಇಲ್ಲಿ ನೋಡಿ, ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದಾಳೆ. ಆ್ಯಂಡ್ ಹೊಸ್ದಾಗಿ ಬಂದಿರೋದು ಇದೊಂದು ಹೊಸ್ದಾಗಿ ಬಂದಿದೆ, ಮತ್ತು ಇದೊಂದು ಹೊಸ್ದಾಗಿ ಬಂದಿದೆ, ಮತ್ತು ಇದೊಂದು ಹೊಸ್ದಾಗಿ ಬಂದಿದೆ ಗೈಸ್. ಸೊ ಎಲ್ಲ ಇವಾಗ ಮುಗಿಸ್ಕೊಂಡು, ಆ್ಯಂಡ್ ನಮ್ಮ ದೊಡ್ಡಮ್ಮನ ಬರ್ಡೇ ಅಲ್ವಾ. ಸೊ ಇವಾಗೆಲ್ಲ ಹೋಗಿ ಐಟಮ್ ಎಲ್ಲ ತೊಗೊಂಬರ್ಬೇಕು. ಮತ್ತು ಕೇಕ್ ಆರ್ಡ್ರು ಕೊಟ್ಟಿದ್ದಾರೋ ಕೊಟ್ಟಿಲ್ಲೋ ಗೊತ್ತಿಲ್ಲ, ಅದನ್ನು ವಿಚಾರಿಸ್ಬಿಟ್ಟು ಇವಾಗ ಹೋಗ್ಬೇಕು. ಸೊ ಬನ್ನಿ ಹೋಗುವ. ಹಬ್ಬಕ್ಕೆ ಕಡಲೆಕಾಯಿ, ಅವರೆಕಾಯಿ ಮತ್ತು ಕಬ್ಬು ಎಲ್ಲ ತಗೊಳಕ್ಕೆ ಬೇಡವಂತೆ ಗೈಸ್ಗೆ. ಗೈಸ್, ಇದು ನಾರ್ಮಲ್ ಆಗಿ ಮೇನ್ ರೋಡು, ಚಾನಲ್ ರೋಡ್ ಅಂತಾನೆ. ಬಟ್ ಈ ಟೈಮಲ್ಲಿ ಬಂದ್ಬಿಟ್ಟು ಫುಲ್ಲು ಒಳ್ಳೆ ಮಿನಿ ಮಾರ್ಕೆಟ್ ಥರ ಆಗುತ್ತೆ. ಅಲ್ಲಿ ಹುಡುಕ್ತವ್ರೆ. ಅಕ್ಕ, ನಿನ್ಗೆ ಅಲ್ಲೊಂದು ಗೆಣಸು ತೋರಿಸ್ತೀನಿ ನೋಡು. ಗೆಣಸು ತಗೋತಾ ಇದ್ದೀವಿ ಇವಾಗ. ಅವರಿಗೆ ಆಲ್ರೆಡಿ ನೆನೆ ತೊಗೊಂಬಂದಿದ್ದೀವಿ. ಇನ್ನು ಗೈಸ್, ಇವಾಗ ಚಿಕನ್ ತಗೊಳಕ್ ಬಂದಿದ್ದೀವಿ. ನಮ್ಮ ದೊಡ್ಡಮ್ಮನ ಬರ್ಡೇ ಪ್ರಯುಕ್ತ ಅವರೇ ನಮಗೆ ಚಿಕನ್ ಎಲ್ಲ ಕೊಡಿಸಿ ಅಡುಗೆ ಎಲ್ಲ ಮಾಡ್ಸೋಕೆ ಹೇಳಿದ್ದಾರೆ. ಸೊ ಚಿಕನ್ ತಗೊಳಕ್ ಬಂದಿದ್ದೀವಿ. ಸೊ ಚಿಕನ್ ತಗೊಂಡೋಗಿ ಅಡುಗೆ ಎಲ್ಲ ಮಾಡಿ ಆ್ಯಂಡ್ ಕೇಕ್ ತೊಗೊಬೇಕು. ಕೇಕ್ ತೊಗೊಂಡು ಹೋಗ್ಬೇಕು ಗೈಸ್. ಅದಕ್ಕೆ ಚಿಕನ್ ಅಂಗಡಿಗೆ ಬಂದಿದ್ದೀವಿ ನಾವು. ನಮಗೋಸ್ಕರ ಯಾರು ಪ್ರಾಣ ಕೊಡ್ತಾರೆ ಅಂದ್ರೆ ಇವೇ ಗೈಸ್ ಕೊಡೋದು. ನಮಗೋಸ್ಕರ ಯಾರು ಪ್ರಾಣ ಕೊಡ್ತಾರೆ ಅಂದ್ರೆ ಇವೇ ಕೊಡೋದು. ಸೊ ಓಕೆ, ಇವಾಗ ಚಿಕನ್ ತಗೊಂಡು ಹೋಗೋಣ. ಹೋಗಿ ಮನೇಲೆಲ್ಲ ರೆಡಿ ಮಾಡಬೇಕು. ಸೊ ಸಿಗುವ, ಮತ್ತೆ ಕೇಕ್ ತಗೊಂಡು ಹೋಗ್ಬೇಕು. ಬೇಕ್ರೆ ರೋಹಿತ ತಗೊಂಡು ಹೋಗ್ಬಿಡೋಣ. ಅದೇ ಇಲ್ಲಿ ಎದುರುಗಡೆ ಮುಂದ್ಗಡೆ. ಸೊ ಓಕೆ, ಆಮೇಲೆ ಸಿಗುವ. ಇದು ಹಳ್ಳಿದು ಒಂದ್ಸತಿ ಬೇಕ ಕಬಾಬ್ ಮಾಡೋದ ಅಂದ್ಬಿಟ್ಟು ಇದು ತಗೊಳ್ಳಿ ಅಂತ ಅಂದ್ರ, ಇದ್ ತಗೊಳ್ಳಿ ಅಂತ ಅಂದ್ರ ಅಂಕಲ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿರ್ಲಿಲ್ಲ, ಅಲ್ಲಿತ್ತು ಬುಟ್ಟಿ ಒಳಗೆ. ಆ ಬುಟ್ಟಿ ಒಳಗಿತ್ತು. ಆ ಬುಟ್ಟಿ ಒಳಗೆ ಅಂಕಲು ಹಳ್ಳಿ ಕಬಾಬ್ ಮಸಾಲ ಅನ್ಬೇಕಾನೆ. ಹಳ್ಳಿ ಐತೆ, ಹಳ್ಳಿ ಬೇಕು, ಅಲ್ಲಿ ಐತೆ, ಅಲ್ಲಿ ಐತೆ. ಮುಟ್ಟಕ್ಕೆ ಅದ್ರ ಆ ಬಾಕ್ಸ್ ಅಲ್ಲಿ ನಾವು ತಗೊಂಡು ಹೋಗ್ಬೇಕು. ಸೊ ಲೇಟ್ ಆಗಿದೆ ಗೈಸ್, ಆಲ್ರೆಡಿ 6:30 ಆಯಿತು. ಸೊ ಇನ್ನು ಎಷ್ಟೊತ್ತಿಗೆ ನಾವು ತೊಗೊಂಡೋಗಿ ಮಾಡಿ ಅವ್ರು ಕೇಕ್ ಕಟ್ ಮಾಡಿಸಿ, ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಗೈಸ್ ನೋಡಿ, ನೆಕ್ಸ್ಟ್ ವರ್ಷ ಓಂ ಶಕ್ತಿಗೆ ಹೋಗೋಕೆ ಇವರಿಬ್ರು ಈಗಲೇ ಪ್ಲಾನ್ ಮಾಡ್ಕೋತಾರೆ. ನೆಕ್ಸ್ಟ್ ಇಯರ್ ಶಿಲ್ಪ ಏನಾದ್ರು
ಯಾಕೆ ಗೊತ್ತಾ ಗೈಸ್, ಈಗ ಎಲ್ಲ ರೂಲ್ಸ್ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಎಲ್ಲ ಫಸ್ಟ್ ಹತ್ತದವ್ರೆಲ್ಲ ಮುಂದೆ ಕುತ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಮುಂದೆ ಕುತ್ಕೋಬೇಕು ಅಂತ ಜಗಳ ಆಡ್ತಾರೆ ಅಂತ ಅಂದ್ಬಿಟ್ಟು ಪದೇರಕ್ಕ ಒಂದು ರೂಲ್ಸ್ ಮಾಡಿದ್ದಾರೆ. ಏನು, ಯಾರು ಫಸ್ಟ್ ಕೊಡ್ತಾರೆ ದುಡ್ಡನ್ನ ಅವ್ರನ್ನ ಮುಂದೆ ಕುಣಿಸೋದು ಅಂತ ಅಂದ್ಬಿಟ್ಟು. ಅದಕ್ಕೆ ಈ ವರ್ಷದಿಂದ ಅದು ರೂಲ್ಸ್ ಜಾರಿಯಲ್ಲಿದೆ. ಅದಕ್ಕೋಸ್ಕರ ಈ ವರ್ಷ ಎಲ್ಲ ಅದೇ ತರ ಕೂರಿಸಿದ್ರು. ನೆಕ್ಸ್ಟ್ ಇಯರ್ ಕೂಡ ಹಂಗೆ ಕೂರಿಸ್ತಾರೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ರು ನಮ್ಮ ಆಂಟಿ, ಬೇಗ ಈ ವರ್ಷ ದುಡ್ಡು ಕೊಟ್ಬಿಡೋಣ, ನೆಕ್ಸ್ಟ್ ಇಯರ್ಗೆ ಹೀಗೆ ಕೊಟ್ಬಿಟ್ರೆ ರಿಸರ್ವ್ ಆಗ್ಬಿಡುತ್ತೆ ನಮ್ದು. ಇವರಿಗೆ ಹಿಂದೆನೂ ಬೇಡ ಮುಂದೆನೂ ಬೇಡ, ಮಧ್ಯದಲ್ಲಿ ಬೇಕು. ಮಧ್ಯದಲ್ಲಿ ಅದಕ್ಕೆ ಫೋನ್ ಮಾಡ್ಬಿಟ್ಟು ಒಂದಲ್ಲ ಎರಡು ನಾಳೆಗೆ ಅಂತ ಕಡ್ಲೆಕಾಯಿ ತಗೊಂಡಿರೋದು ಈಗ ಇವಾಗಲೇ ಖಾಲಿ ಮಾಡಿ ಅದಾಗ ಇವಾಗಲೇ ಹಬ್ಬನೂ ಮುಗಿಸ್ಬಿಡ್ತಾರೆ. ಅಂಕಲ್ ಕೊಡೋದು ಲೇಟ್ ಮಾಡ್ತಾರೆ ಗೈಸ್. ಗೀತಾ ಅಕ್ಕ ಅಕ್ಕ ಬೇಡ ಬಿಡು, ಗೀತಾ ಹಾಕಿ ಅಷ್ಟು ಸಾಕು. ಎಕ್ಸ್ಟ್ರಾ 20 rupees. ಮನೆ ಎಲ್ಲ ಕ್ಲೀನ್ ಮಾಡಕ್ಕಾಗಲ್ಲ. ನಿಮ್ಮನೆ ಹತ್ರ ಆಚೆ ಕಡೆ ಮಾಡಿದ್ರೆ ಸ್ಪ್ರೇ ತಗೋ, ಸ್ಪ್ರೇ ಇಲ್ಲ ಬೇಕು ಸ್ಪ್ರೇ ತಗೋ, ಮಕ್ಕಳು ದುಡು. ಹೆಸರು ಬರೀತಾವ್ರೆ ಗಶ್. ನಮ್ಮ ಮನೆ ರೋಡ್ ಯಾವ ತರ ಇತ್ತು ಅಂದ್ರೆ ಗಾಡಿಗಳೇ ಕಾಣಿಸ್ತಾ ಇದ್ವು, ಜನಗಳೇ ಕಾಣಿಸ್ತಿರ್ಲಿಲ್ಲ. ಆದ್ರೆ ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಬರೀ ಜನನೇ ಅವ್ರೆ, ಗಾಡಿಗಳೇ ಕಾಣಿಸ್ತಾ ಇಲ್ಲ ಗೈಸ್. ನೋಡಿ ಬೇಬಿ ಅಕ್ಕ ವಿಡಿಯೋ ಕಾಲ್ ಎಲ್ಲ ಐತೆ. ಶಕ್ಕ ಬಿರಿಯಾನಿ ಮಾಡ್ತೈತೆ ಕರ್ರಗ. ಸೊ ಗೈಸ್ ಎಲ್ಲ ಚಿಕನ್ ಎಲ್ಲ ಮಾಡ್ತಾ ಇದ್ವಿ. ಬಟ್ ಏನಂತ ಅಂದ್ರೆ ಬರ್ತಡೇಗಳಲ್ಲಿ ಬರಲ್ಲ, ನೀವೇ ಮಾಡ್ತೀವಿ ಅಂತ ಕೇಕ್ ತಂದ್ಬಿಟ್ಟಿದ್ದೀವಿ. ಏನ್ ಮಾಡೋದು ಮಾಡ್ತಾ ಇದ್ವಿ. ಬರ್ತಾರೆ ಕೊನೆಯಲ್ಲಿ ಬರ್ತಾರೆ ಪಕ್ಕ. ಸೊ ಅವ್ರದ್ದು ಮನ್ಸೆಲ್ಲ ಇಲ್ಲೇ ಐತೆ. ಬಟ್ ಏನ್ ಮಾಡೋದು, ಬರ್ತೀನಿ ಅಂತ ಅಂದಿದ್ದಾರೆ. ನೋಡುವ ಬರ್ತಾರೋ ಬರಲ್ವೋ, ಬಂದ್ರೆ ಎಷ್ಟು ಇದಕ್ಕ. ಸೊ ಗೈಸ್ ಇಲ್ಲಿ ನೋಡಿ, ಇವಾಗ ಎಲ್ಲ ಆಲ್ರೆಡಿ ಗೈಸ್ ಒಂದು ಖುಷಿ ವಿಷಯ ಏನಪ್ಪ ಅಂದ್ರೆ ಬರ್ತಡೇಗೆ ಅಂತ ಬರ್ತಿದ್ದಾರೆ. ಸೊ ಇವಾಗ ಎಲ್ಲ ನಮ್ಮ ಶಿಲ್ಪ ಅವರು ಬಿರಿಯಾನಿ ಮಾಡಿ, ಚಿಕನ್ ಗ್ರೇವಿ ಮಾಡಿ, ಇನ್ನೊಂದು ಸಪ್ರೇಟಾಗಿ ಒಂಚೂರು ಪೆಪ್ಪರ್ ಚಿಕನ್ ಮಾಡಿದ್ದಾರೆ. ಯಾಕಂತಂದರೆ ಬರ್ತ್ಡೇ ಗರ್ಲಿಗೆ ಅದು ತುಂಬ ಇಷ್ಟ ಅಂತ ಗೊತ್ತೆ. ಸೊ ಅದಕ್ಕೋಸ್ಕರ ಮಾಡಿದ್ದಾರೆ. ಸೊ ಇವಾಗ ಎಲ್ಲ ರೆಡಿ ಆಗ್ತಿದೆ ಗೈಸ್. ಇವಾಗ ಏನಂದ್ರೆ ಈಗ ಅವ್ರು ಬರಬೇಕಷ್ಟೇ. ಅವ್ರು ಬಂದಾದ್ಮೇಲೆ ಲೈಟಾಗಿ ಕೇಕ್ ಕಟ್ ಮಾಡಿಬಿಟ್ಟು ಇವತ್ತಿನ ದಿನ ಮುಗಿಸ್ತೀವಿ ಗೈಸ್. ಇವಾಗ ನಮ್ಮ ದೊಡ್ಡಮ್ಮ ಒಂದು ಬರ್ತಡೇ ಕೇಕು ಕಟ್ ಮಾಡಿಸ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಕೈ ಹಾಕೋರೆ, ಎಷ್ಟು ತಿನ್ಸು ಯಾರು ತಿಂದಿಲ್ಲ, ನಾನೇ ತಿಂದೆ. ನಾನೇ ಲಡ್ಡುನೇ ತಿಂದು ಖಾಲಿ ಮಾಡಿರೋದು. ಸೊ ಗೈಸ್ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಈಗ ಜಸ್ಟ್ ಈಗ ಊಟ ಮಾಡಿಕೊಂಡು ಇವತ್ತಿನ ವಿಡಿಯೋ ಮುಗಿಸೋದು ಅಷ್ಟೇ ಗೈಸ್. ಬನ್ನಿ ಇವಾಗ ಊಟ ಮಾಡೋಣ. ಸೊ ಬರ್ಡೇ ಸೆಲೆಬ್ರೇಷನಲ್ಲಿ ಇಬ್ಬರು ಮಿಸ್ಸು. ಮಾವ ಲಾಸ್ಟ್ ಇಯರು ಇದೇ ಟೈಮಿಗೆ ಬಂದು ಕೇಕ್ ಎಲ್ಲ ತಂದು ಕಟ್ ಮಾಡಿಸಿದ್ರು. ಸೊ ಲಾಸ್ಟ್ ಇಯರು ಜಯಂಟ್ ಕೂಡ ಇದ್ರು, ಬಟ್ ಅವರು ಬರ್ತಡೆಗೆ ಏನೂ ಬಂದಿರಲಿಲ್ಲ. ಸೊ ಇವತ್ತು ಅವರಿಬ್ಬರನ್ನ ನಾನು ಮಿಸ್ ಮಾಡ್ಕೊಳ್ತೀನಿ. ಸೊ ಅಷ್ಟೇ ಗೈಸ್, ಎಲ್ಲ ಈಗ ಊಟ ಮಾಡೋಣ ಬನ್ನಿ. ಸೊ ಇವಾಗೆಲ್ಲ ಮುಗಿಸ್ಕೊಂಡು ಊಟ ಕೂಡ ಆಯಿತು. ಆ್ಯಂಡ್ ಲೈಟಾಗಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಬರ್ಡೇದು. ಆ್ಯಂಡ್ ಇನ್ನೇನಪ್ಪ ಅಂತ ಅಂದರೆ, ಸೊ ಇವತ್ತಿನ ವಿಡಿಯೋ ಈ ಥರ ಇತ್ತು. ನಿಮಗೂ ನಾಳೆ ಸಂಕ್ರಾಂತಿ ಹಬ್ಬ. ಸೊ ನಿಮಗೂ ಎಲ್ಲ ಒಳ್ಳೆಯದಾಗಲಿ.
ಸೊ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.